ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ಬೋದಾ? ನಾನು ವಿಸ್ತಾರ ಹೆಲ್ತ್ಗೆ ಶೂಟ್ ಮಾಡ್ತಿದ್ದೀನಿ, ಮತ್ತೆ ಫೋನ್ ಮಾಡ್ತೀನಿ. ಓಕೆ. ಹೇ, ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು ಹಾಗೂ ಫಿಟ್ ಇಂಡಿಯಾ ಮೂವ್ಮೆಂಟ್ ರಾಯಭಾರಿ. ನಾನು ಇವತ್ತು ಏನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಟ್ರಿಂಗ್ ಎಕ್ಸಸೈಸಸ್ ತೋರಿಸೋಣ ಅಂತ ಅನ್ಕೊಳ್ತಿದ್ದೀನಿ. ಈ ಟ್ರಿಂಗ್ ಎಕ್ಸಸೈಸಸ್ ನೀವು ಪ್ರಪಂಚದಲ್ಲಿ ಎಲ್ಲೂ ನೋಡಿರಲ್ಲ, ನೀವು ಇಲ್ಲೇ ಹೀಗೆ ವಿಸ್ತಾರ ಹೆಲ್ತಲ್ಲಿ ಮಾತ್ರನೇ ನೋಡಬಲ್ಲರಿ. ಓಕೆ, ಫೋನ್ ಇಟ್ಕೊಂಡೆ ಯಾಗೆ ವಾಕ್ ದ ಟಾಕ್ ಮಾಡಬಹುದು, ಯಾವ ರೀತಿ ಎಕ್ಸಸೈಸ್ ಮಾಡಬಹುದು, ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಿರೋರಿಗೆ ಇದು ಉತ್ತಮವಾದಂತಹ ಎಕ್ಸಸೈಸ್. ವಾಕ್ ದ ಟಾಕ್. ನಿಮಗೆ ಫೋನ್ ಕಾಲ್ ಬಂದಾಗೆಲ್ಲ ಹೀಗೆ ನಿಂತ್ಕೊಂಡು ಮಾತಾಡಬೇಡಿ. ಓಕೆ, ವಾಕ್ ದ ಟಾಕ್. ನೀವು ಚೇರ್ ಮೇಲೆ ಕೂತಿದ್ರೆ ನಿಂತ್ಕೊಳ್ಳಿ, ನಿಂತಿದ್ರೆ ನಡೀರಿ. ವಾಕ್ ದ ಟಾಕ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೀಗೆ ವಾಕ್ ಮಾಡಿಕೊಂಡು ಮಾತಾಡಬಹುದು. ಓಕೆ, ಸೊ ಇದು ಮಾತಾಡೋದ್ರಿಂದ ನಿಮಗೆ ಈ ರೀತಿ ಮಾತಾಡೋದ್ರಿಂದ ಸಾಕಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ. ಹೌ ಟು ಲೂಸ್ ವೆಯ್ಟ್ ವನಿತಾ ಅಶೋಕ್ ಅಂತ ನೀವು ಕೇಳ್ತಿರ್ತೀರಲ್ಲ, ಇದನ್ನು ಒಂದು ಅಳವಡಿಸ್ಕೊಂಡು ನೋಡಿ, ಸಾಕಷ್ಟು ಕ್ಯಾಲರಿ ಬರ್ನ್ ಮಾಡ್ಕೋತೀರಾ. ಸೊ ಈ ರೀತಿ ಫೋನಲ್ಲಿ ಮಾತಾಡ್ತಾ ನೋ ಟೈಮ್ ಟು ಎಕ್ಸಸೈಸ್ ನಿಮಗಾಗಿ ಇದು. ಸೊ ಯಾವ ರೀತಿ ಈ ಭಾಗಕ್ಕೆ ಎಕ್ಸಸೈಸ್ ಮಾಡಬಹುದು ಅಂತ ತೋರಿಸಿದ್ವಿ. ಮಾತಾಡ್ತೀನಿ. 1 ಚೇಂಜ್, 2 ಚೇಂಜ್, 3 ಚೇಂಜ್, 4 ಚೇಂಜ್, 5 ಚೇಂಜ್, 6 ಚೇಂಜ್, 7 ಚೇಂಜ್, 8 ಚೇಂಜ್, 9 ಚೇಂಜ್, 10 ಆ್ಯಂಡ್ ಡೌನ್. ಗುಡ್. ಈ ಥರ ನೀವು 10 ಆದರೂ ಮಾಡ್ಬೋದು ರೆಪಿಟೇಷನ್ಸು, ಇಲ್ಲದ್ರೆ 20 ಆದರೂ ಮಾಡ್ಬೋದು, ಇದಕ್ಕಿಂತ ಕಡಿಮೆ ಸಹ ಮಾಡ್ಬೋದು. ಸೊ ಈ ಬಟ್ ರೀಜನ್ಗೆ ಈ ಎಕ್ಸಸೈಸ್ನ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಸೊ ಇದು ಆಲ್ಟರ್ನೇಟ್ ಮಾಡೋದು ಈಸಿ ವರ್ಷನ್. ಸೊ ಲೆಟ್ ಅಸ್ ಡೂ ದ ಚಾಲೆಂಜಿಂಗ್ ವರ್ಷನ್. ಒಂದೇ ಕಾಲ ಮೇಲೆ ಹೋಗುತ್ತೆ. ಸೊ ಮಾತಾಡ್ತಿದ್ದೀರಾ ಫೋನ್ಲಿ, ಕಂಟಿನ್ಯೂ ಟು ಟಾಕ್. 1 2 3 4 5 6 7 8 9 10 ಚೇಂಜ್. ಈ ಕಡೆ 10 ಮಾಡಿದ್ರೆ ಈ ಕಡೆನೂ 10 ಮಾಡಬೇಕು. ಇನ್ನೊಂದು ನೋಡಿದ್ದೀನಿ ನಾನು, ಸಾಕಷ್ಟು ಜನ ಹೀಗೆ ಫೋನ್ ಇಟ್ಕೊಂಡು ಮಾತಾಡ್ತಾರೆ. ಓಕೆ, ಆಮೇಲೆ ಕೆಲಸ ಮಾಡ್ಕೊತಿರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಈ ನೆಕ್ ಇಸ್ ಅ ಪಾರ್ಟ್ ಆಫ್ ಯುವರ್ ಸ್ಪೈನ್. ಸೊ ಈ ಜಾಗಕ್ಕೆ ನೀವು ಸ್ಟ್ರೆಸ್ ಕೊಡ್ತಿದ್ದೀರಾ. ಓಕೆ, ಸೊ ಆ್ಯಂಡ್ ಹೀಗೆ ಮಾತಾಡ್ತಿರ್ತಾರೆ, ತುಂಬ ಹೊತ್ತು ಮಾತಾಡ್ತಿರ್ತಾರೆ. ಆಫ್ಟರ್ ಸಮ್ ಟೈಮ್ ಚೇಂಜ್ ಯೋರ್ ಹ್ಯಾಂಡ್ಸ್. ಇಲ್ಲ ಬೆಸ್ಟ್ ಅಂದರೆ ಸ್ಪೀಕರ್ ಫೋನ್. ಓಕೆ, ಈಗ ಈ ಕೈಗೆ ಬರಲಿ ಫೋನು. 1 2 3 4 5 6 7 8 9 and 10. Good job. All right. ಸೊ 10ಗಿಂತ ಕಡಿಮೆ ಮಾಡ್ಬೋದು, 10ಗಿಂತ ಜಾಸ್ತಿ ಮಾಡ್ಬೋದು, ಒಂದೇ ಕಾಲಲ್ಲೂ ಮಾಡ್ಬೋದು, ಇಲ್ಲ ಆಲ್ಟರ್ನೇಟ್ ಲೆಗ್ಸಲ್ಲೂ ಮಾಡ್ಬೋದು. ಬಟ್ 2 ಕಾಲಿಗೂ ಎಕ್ಸಸೈಸ್ ಈಕ್ವಲ್ ಟೈಮ್ಸ್ ಆಗಿ ಆಗಿರಬೇಕು. ವೇರಿಯೇಷನ್ 2. ಸೊ ಇದನ್ನು ಹಿಪ್ ಫ್ಲೆಕ್ಸರ್ಗೂ, ಇನ್ನರ್ ತೈಗೂ ಹಾಗೂ ಬಟ್ ರೀಜನ್ಗೂ 3ಕ್ಕೂ ಯೂಸ್ ಆಗುವಂಥ ಎಕ್ಸಸೈಸ್. ಫೋನಲ್ಲಿ ಇನ್ನೂ ಮಾತಾಡ್ತಿದ್ದೀರಾ, ಯುನೋ ಸಮ್ಟೈಮ್ಸ್ ಕೆಲವ್ರು ಫೋನ್ ಮಾಡಿಬಿಟ್ರೆ ಫೋನೇ ಕೆಳಗಡೆ ಇಡೋದಿಲ್ಲ. ಎಷ್ಟು ಟೈಮ್ ವೇಸ್ಟ್. ನಿಮ್ಗೆ ಎಲ್ಲೋ ಹೋಗಬೇಕು, ಕೆಲಸ ಇರುತ್ತೆ, ಓಕೆ, ಇದೆಲ್ಲ ಇರುತ್ತೆ, ಬಟ್ ನಿಮ್ಮನ್ನ ಬಿಡೋದಿಲ್ಲ ಅವರು. ಆ ಟೈಮಲ್ಲಿ ಈ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿಬಿಡಿ. ಓಕೆ, 1 ಬ್ಯಾಲೆನ್ಸ್ ಪ್ರಾಬ್ಲಮ್, ನೀ ಪ್ರಾಬ್ಲಮ್, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬೇಡಿ. 3 4 5 6 rotation, 7 8 9 10 change. 1 2 3 4 5 very good, 6 7 8 9 10. ನೀವು ನೋಡ್ತಿದ್ದೀರಾ ಟ್ರಿಂಗ್ ಎಕ್ಸಸೈಸ್ ಓನ್ಲಿ ಆನ್ ವಿಸ್ತಾರ ಹೆಲ್ತ್. ಇನ್ನೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಬಹಳ ಸುಲಭ. ಓಕೆ, ಹೀಗೆ ಮಾತಾಡ್ತಿರ್ತೀರಾ, ಜಸ್ಟ್ ರೇಸ್ ಯೋರ್ ಸೆಲ್ಫ್ ಆ್ಯಂಡ್ ಡೌನ್. ಬ್ಯಾಲೆನ್ಸ್ ಇಶ್ಯೂ, ಆ್ಯಂಕಲ್ ಪೇನ್, ಡೋಂಟ್ ಡೂ ಇಟ್. ಓಕೆ, 1 ಡೌನ್, 2 ಡೌನ್, 3 ಡೌನ್, 4 ಡೌನ್, 5 ಡೌನ್, 6 ಡೌನ್, 7 down, 8 down, 9 down, 10 down. Tring continuous. ಈಗ alternate ಮಾಡೋಣ. 1 change, 2 change, 3 change, 4 change, 5 change, 6 change, 7 change, 8 change, 9 change, 10 and
ಡೌನ್, ರಿಲ್ಯಾಕ್ಸ್. ಸೊ ಇದು ಸ್ಟ್ರೆಚಿಂಗ್ ಎಕ್ಸಸೈಸ್. ಓಕೆ, ಸೊ ಈ ಸ್ಟ್ರೆಚಿಂಗ್ ಈ ಕಾಫ್ ಮಸಲ್ಸ್ಗೆ ಬಹಳ ಮುಖ್ಯ. ಅಗೇನ್ ಕೂತ್ಕೊಂಡು ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ವ್ಯಾರಿಕೋಸ್ ವೇನ್ಸ್, ಓಕೆ, ಬಹಳ ಕಾಮನ್ ಈ ನಡುವೆ. ಯಾರು ನೋಡಿದ್ರು ವ್ಯಾರಿಕೋಸ್ ವೇನ್ಸ್ ಅಂತಾರೆ. ತುಂಬ ನೋವಾಗುತ್ತೆ ಅದು ಹೋಗಿ ಈ ಭಾಗದಲ್ಲಿ. ಆ್ಯಂಡ್ ಆ ರಕ್ತನಾಳಗಳೆಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ. ಬ್ಲಡ್ ಸರ್ಕ್ಯುಲೇಷನ್ ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅದರಿಂದಾಗಿ ಈ ಎಕ್ಸಸೈಸ್ನ ಮಾಡಿದ್ವಿ. ಓಕೆ, ಸೊ ನಾವು ಇವತ್ತು ನೋಡ್ಕೊಂಡಿರುವಂಥ ಎಕ್ಸಸೈಸಸ್ಸು ಟ್ರಿಂಗ್ ಎಕ್ಸಸೈಸಸ್. ನೀವು 10 ಕೌಂಟ್ಸ್ ಆದರೂ ಮಾಡ್ಬೋದು, 10ಕ್ಕಿಂತ ಕಡಿಮೆ ಮಾಡಬಹುದು, ಇಲ್ಲ 10ಕ್ಕಿಂತ ಜಾಸ್ತಿನೂ ಮಾಡಬಹುದು. ವಾಕ್ ದ ಟಾಕ್. ಸೊ ಫೋನ್ ಕಾಲ್ ಬಂದಿದ ತಕ್ಷಣ ಎದ್ದು ನಿಂತ್ಕೊಳ್ತೀರಾ ನೀವು. ಓಕೆ, ನಡೆಯೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಿಂತ್ಕೊಂಡೇ ಮಾತಾಡ್ತೀರಾ. ನಿಂತ್ಕೊಂಡೇ ಮಾತಾಡ್ತಾ ಈ ಸಾಕಷ್ಟು ಎಕ್ಸಸೈಸಸ್ ನಾನು ನಿಮಗೆ ತೋರಿಸ್ಕೊಟ್ಟೆ. ಆ ಎಕ್ಸಸೈಸಸ್ ಎಲ್ಲ ಮಾಡ್ತೀರಾ ನೀವು. ಓಕೆ, ಬಟ್ ಕೌಂಟ್ ಇಟ್ಕೊಳ್ಳಿ. ಇಲ್ಲ ನಿಮಗೆ ಕೌಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮಾತಾಡ್ತಿದ್ರೆ ಸೆಕೆಂಡ್ಸ್ ನೋಡ್ಕೊಳ್ಳಿ. 10 ಸೆಕೆಂಡ್ಸ್, 15 ಸೆಕೆಂಡ್ಸ್, 20 ಸೆಕೆಂಡ್ಸ್, ಆ ರೀತಿ ಸೆಕೆಂಡ್ಸ್ ನೋಡ್ಕೊಳ್ಳಿ. ಓಕೆ, ಮತ್ತು ಇನ್ನೊಂದು ಮಾಡ್ಬೋದು ನೀವು. ಇನ್ನೊಂದೇನು ಅಂತ ಹೇಳಿದ್ರೆ ನಡಿಬೋದು. ವಾಕ್ ದ ಟಾಕ್. ಸೊ ಕೈಗಳು ಹೀಗಿಟ್ಕೊಂಡು ಮಾತಾಡ್ತಾ ನಡ್ಕೊಂಡು ಮಾತಾಡ್ತಾ ಇರಿ. ಸೊ ಆಗ ಕ್ಯಾಲೋರಿ ಬರ್ನ್ ಹೆಚ್ಚುತ್ತೆ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ನಮಗೆ ಬಹಳ ಮುಖ್ಯ. ಸೊ ನಾವು ಲೀಡ್ ಮಾಡ್ತಿರೋದು ಸೆಡೆಂಟ್ರಿ ಲೈಫ್ ಸ್ಟೈಲ್. ಕೂತಲ್ಲೇ ಗಂಟೆ ಕದಲಿ ಕೂತಿರ್ತೀವಿ. ಎದ್ದೇಳೋ ಆಪರ್ಚುನಿಟಿ ಬಂದ್ರೂ ಎದ್ದೇಳೋದಿಲ್ಲ ನಾವು. ಸೊ ಇದರಿಂದಾಗಿ ನಮಗೆ ದೇಹದ ತೂಕ ಬೆಳೀತಾ ಇದೆ. ಮತ್ತು ಔಚ್ ದೇಹದಲ್ಲಿ ಪ್ರತಿಯೊಂದು ಭಾಗಕ್ಕೂ ನೋವು. ಈಗ ಯಾವಾಗ ನೋಡಿದ್ರು ಡಯಾಗ್ನೋಸ್ಟಿಕ್ ಸೆಂಟರ್, ಡಾಕ್ಟರ್ ಟ್ರೀಟ್ಮೆಂಟ್, ಮತ್ತು ಇದು ಫಿಸಿಯೋಥೆರಪಿ ಅದೇ ನಡೀತಾ ಇದೆ. ಸೊ ಇದನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಬಹಳ ಮುಖ್ಯ, ಮೂವ್ಮೆಂಟ್ ಬಹಳ ಮುಖ್ಯ. ನೀವೇನಾದರೂ ಬೆಳಗ್ಗೆ 1 ಅವರ್ ವಾಕಿಂಗ್ ಸೆಷನ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಇವತ್ತು ಎಕ್ಸಸೈಸ್ ಆಗಿದೆಯಪ್ಪ, ನನಗೇನು ಆರಾಮಾಗಿ ಕೂತ್ಕೋಬೋದು. ಯು ಕಾಂಟ್. ಎವ್ರಿ ಅವರ್ ಎದ್ದೇಳಬೇಕು. ಚೇರಿಂದ, ಕೂತಿರೋ ಜಾಗದಿಂದ ಎದ್ದು ಮೂವ್ಮೆಂಟ್ ಮಾಡಿ, ರಕ್ತ ಸಂಚಲನೆ ಇಂಪ್ರೂವ್ಮೆಂಟ್ ಮಾಡಿ, ಹಾಗೂ ಜಾಯಿಂಟ್ ಮೊಬಿಲಿಟಿ, ಸ್ಟ್ರೆಚಿಂಗ್ ಎಲ್ಲ ಮಾಡಬೇಕಾಗತ್ತೆ. ಇದು ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ, ಹೆಲ್ತಿಯಾಗಿರ್ತೀವಿ, ಜಾಯಿಂಟ್ ಪೇನ್ಸ್ ಬರೋದಿಲ್ಲ, ದೇಹದ ತೂಕನೂ ಕಡಿಮೆ ಆಗುತ್ತೆ. ನೀವು ನೋಡ್ತಿದ್ದೀರಾ ವಿಸ್ತಾರ ಹೆಲ್ತ್. ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು. ಗೆಟ್ ಫಿಟ್ ವಿತ್ ಮೀ, ವನಿತಾ ಅಶೋಕ್. ವಿಸ್ತಾರ ನ್ಯೂಸ್, ನಿಖರ ಜನಪರ.